ನೂತನ ಮದ್ದೂರು ನಗರಸಭೆಗೆ ಗೆಜ್ಜಲಗೆರೆ ಪಂಚಾಯಿತಿ ಸೇರ್ಪಡೆಗೆ ವಿರೋಧಿಸಿ ನಡೆಯುತ್ತಿದ್ದ ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದ ವಿರೋಧ ಪಕ್ಷದ ನಾಯಕರಾದ ಆರ್ ಅಶೋಕ್, ಛಲವಾದಿ ನಾರಾಯಣಸ್ವಾಮಿ ವಿರುದ್ಧ ಮದ್ದೂರು ಶಾಸಕ ಕದಲೂರು ಉದಯ್ ಸುದ್ದಿಗೋಷ್ಠಿ ನಡೆಸಿ ವಾಗ್ದಾಳಿ ನಡೆಸಿದ್ದಾರೆ. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟ್ರೀಯ ನಾಯಕರು ಗೆಜ್ಜಲಗೆರೆ ಗೊರವನಹಳ್ಳಿಗೆ ಬಂದಿದ್ರು. ಅವರು ಸುಳ್ಳು ಹೇಳುವುದನ್ನು ರೂಢಿಸಿಕೊಂಡಿದ್ದಾರೆ. ಶಾಸಕರ ಒತ್ತಾಯದ ಮೇರೆ ನಗರಸಭೆ ಮಾಡಿದ್ದಾರೆ ಎಂದು ಹೇಳಿದ್ದಾರೆ. ವಿರೋಧ ಪಕ್ಷದ ನಾಯಕರಿಗೆ ಸಾಮಾನ್ಯ ಪ್ರಜ್ಞೆ ಇರಬೇಕು. ಜನರನ್ನು ದಿಕ್ಕು ತಪ್ಪಿಸುವ ಕೆಲಸ ಮಾಡಬಾರದು. 2 ವರ್ಷ ಟೈಮ್ ಇದೆ, ಒಳ್ಳೆ ಕೆಲಸ ಮಾಡು ಎಂದು ಆರ್ ಅಶೋಕ್ ನನಗೆ ಹೇಳಿದ್ದಾರೆ. 2 ವರ್ಷ ಅಲ್ಲ, 2 ದಿನ ಇದ್ರೂ ಇತಿಹಾಸ ಸೇರುವ ಕೆಲಸ ಮಾಡ್ತೀನಿ ಎಂದರು. ಡಿಸಿಎಂ ಆಗಿದ್ದೆ, ಮಂತ್ರಿಯಾಗಿದ್ದೆ ಎನ್ನುವ ದೊಡ್ಡ ನಾಯಕರು ಜಿಬಿಎಗೆ ವಿರೋಧವಿದ್ರೂ ತಡೆಯಲಾಗಲಿಲ್ಲ. ಇಲ್ಲಿ ಬಂದು ನಗರಸಭೆ ತಡೆಯುವ ಪ್ರಯತ್ನ ಮಾಡುತ್ತಿದ್ದಾರೆ. 2023ರ ಚುನಾವಣೆಯಲ್ಲಿ ಆರ್ ಅಶೋಕ್ ಠೇವಣಿ ತೆಗೆದುಕೊಳ್ಳಲಾಗಲಿಲ್ಲ. ಪಂಚಾಯಿತಿ ಗೆಲ್ಲಲಾಗದವನನ್ನ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರನ್ನಾಡಿ ಮಾಡಿದ್ದಾರೆ. ನಾನು ಕ್ಷೇತ್ರದಲ್ಲೇ ಇರಲ್ಲ, ಫಾರಿನ್ ಎಂಎಲ್ಎ ಅಂತ ಹೇಳ್ತಾರೆ. ನಾನು ಒಂದೇ ಒಂದು ದಿನ ನನ್ನ ಕ್ಷೇತ್ರದ ಜನರನ್ನ ಬೆಂಗಳೂರಿಗೂ ಕರೆಸಿಕೊಂಡಿಲ್ಲ. ಕ್ಷೇತ್ರದಲ್ಲೇ ಇದ್ದುಕೊಂಡು ಜನಸೇವೆ ಮಾಡುತ್ತಿದ್ದಾನೆ ಎಂದು ಹೇಳಿದರು. ವಿರೋಧ ಪಕ್ಷದ ನಾಯಕರುಗಳು ನಾಲಾಯಕಗಳು. ಬೆಂಗಳೂರಲ್ಲೇ ಇವರ ಬೆಳೆ ಬೇಯಿಸಲು ಆಗಿಲ್ಲ, ಇಲ್ಲಿ ಏನು ಸಾಧನೆ ಮಾಡ್ತಾರೆ? ಬಿಜೆಪಿ ಸರ್ಕಾರ ಇದ್ದಾಗ ಮದ್ದೂರಿಗೆ ಇವರ ಕೊಡುಗೆ ಏನು? 2 ವರ್ಷ ನನ್ನ ಅವಧಿ ಎಂದಿದ್ದಾರೆ. ನಾನು ಚುನಾವಣೆ ನಿಲ್ಲದಿದ್ರೂ ಪರವಾಗಿಲ್ಲ, 2028ರಲ್ಲಿ ಪದ್ಮನಾಭನಗರಕ್ಕೆ ಹೋಗಿ ಚುನಾವಣೆ ಮಾಡ್ತೀನಿ ಎಂದು ವಿಪಕ್ಷ ನಾಯಕ ಆರ್ ಅಶೋಕ್ಗೆ ಸವಾಲು ಹಾಕಿದ್ರು. ಮೊನ್ನೆ ಒಂದಿಬ್ಬರು ನ್ಯಾಷನಲ್ ಲೀಡರ್ಸು ನಮ್ಮ ಗೆಜ್ಜಲಗೆರೆ ಮತ್ತು ಗೊರವನಹಳ್ಳಿಗೆ ಬಂದಿದ್ರು. ಅಪ್ಪ ಅವರು ಬರಲಿ ಹೋಗಲಿ, ಈ ಸುಳ್ಳು ಹೇಳೋದನ್ನು ಅವ್ರದ್ದು ಒಂಥರ ವ್ಯಕ್ತಿಗತವಾಗಿ ರೂಢಿಸ್ಕೊಬಿಟ್ಟಿದ್ದಾರೆ. ಬಂದು ಒಂದು ಮಾತು ಹೇಳಿದ್ರು, ಇಲ್ಲಿ ನಾನೆಲ್ಲ ಅಧಿಕಾರಿಗಳು ಸಭೆ ಮಾಡಿದೆ, ಯಾರಿಗೂ ಇಷ್ಟ ಇರಲಿಲ್ಲವಂತೆ, ಶಾಸಕರು ಒತ್ತಾಯದ ಮೇಲೆ ನಗರಸಭೆ ಮಾಡಿದ್ರು ಅಂತ ಹೇಳಿದ್ರು ಅಂತ ಹೇಳ್ತಾರೆ. ಒಬ್ಬ ವಿರೋಧ ಪಕ್ಷದ ನಾಯಕರು ಒಂದು ಸಾಮಾನ್ಯ ಪ್ರಜ್ಞೆನಾರು ಇರಬೇಕು. ಯಾವ ಅಧಿಕಾರಿಗಳ ಜೊತೆ ಸಭೆ ಮಾಡಿದ್ರು, ಆ ಪ್ರಕ್ರಿಯೆ ಆದಂಥ ಸಂದರ್ಭದಲ್ಲಿ ಯಾವ ಅಧಿಕಾರಿಗಳಿದ್ರು ಅನ್ನುವಂಥ ಮಾಹಿತಿನೇ ಇಲ್ಲ ಅವ್ರಿಗೆ. ಇಲ್ಲಿ ಬಂದ್ಬಿಟ್ಟು ಜನರನ್ನ ದಿಕ್ಕು ತಪ್ಪಿಸೋ ಕೆಲಸ ಮಾಡ್ತಾರೆ. ಮತ್ತು ಹೇಳ್ತಾರೆ ಅವರು, 2 ವರ್ಷ ನಿನ್ನ ಟೈಮು, ಒಳ್ಳೆ ಕೆಲಸ ಮಾಡು ಅಂತ. 2 ವರ್ಷ ಇಲ್ಲದ್ರೆ ಇನ್ನು 2 ದಿವಸ ಇದ್ದರೂ ಪರವಾಗಿಲ್ಲ ನನಗೆ. ನಾನೇನು ಅವ್ರಿಗಳ ಥರ ನಾನು ವಂಶಪರಂಪರೆಯ ರಾಜಕಾರಣ ಮಾಡಬೇಕು, ನಾನಾದ್ಮೇಲೆ ನನ್ನ ತಮ್ಮದಿರು ಮಕ್ಕಳು ಇರಬೇಕು ಅನ್ನುವಂಥ ಉದ್ದೇಶದಲ್ಲಿ ನಾನು ಇಲ್ಲಿ ಬಂದವನಲ್ಲ. ನಾನು ಸೇವೆ ಮಾಡೋಕ್ಕೆ ಬಂದೆ, ಜನ ನನ್ನ ಆಯ್ಕೆ ಮಾಡಿದ್ದಾರೆ. ಜನರಿಗೆ ನಿರೀಕ್ಷೆಗೆ ಮೀರಿ, ನನ್ನ ಶಕ್ತಿ ಮೀರಿ ಅಭಿವೃದ್ಧಿ ಕಾರ್ಯ ಮತ್ತು ಶಾಶ್ವತವಾಗಿ ಇತಿಹಾಸದಲ್ಲಿ ಸೇರುವಂಥ ಕೆಲಸ ಮಾಡಿ ಹೋಗ್ತೀನಿ. ನನಗೇನು ಅವ್ರ ಥರ ಆಸೆ ಇಲ್ಲ. ಅವ್ರು ಹೇಳ್ತಾರೆ, ನಾನು 7 ಸರಿ ಗೆದ್ದಿದ್ದೀನಿ, ನಾನು ಉಪಮುಖ್ಯಮಂತ್ರಿ ಆಗಿದ್ದೆ, DCM ಆಗಿದ್ದೆ, ಗೃಹ ಮಂತ್ರಿ ಆಗಿದ್ದೆ, ನಗರ ಅಭಿವೃದ್ಧಿ ಸಚಿವನಾಗಿದ್ದೆ, ಸಾರಿಗೆ ಸಚಿವನಾಗಿದ್ದೆ, ಕಂದಾಯ ಸಚಿವನಾಗಿದ್ದೆ, ಇವತ್ತು ವಿರೋಧ ಪಕ್ಷದ ನಾಯಕನಾಗಿದ್ದೀನಿ ಅಂತ. ಇಷ್ಟು ದೊಡ್ಡ ಲೀಡ್ರು GBAಗೆ ವಿರೋಧ ಮಾಡಿದ್ರು ಇವರು ಬೆಂಗಳೂರಲ್ಲಿ. ಇವ್ರ ಕೈಲಿ ತಡೀಕಾಗಿಲ್ಲ. ಅಲ್ಲೇ ಅವ್ರ ವ್ಯಾಪ್ತಿಯಲ್ಲಿ ಇವ್ರು ತಡೀಕಾಗದೇ ಇದ್ದವರು ಇಲ್ಲಿ ಬಂದು ಜನರ ದಿಕ್ಕು ತಪ್ಪಿಸ್ತಾರೆ. ನೀವು ಹೋರಾಟ ಮಾಡಿ ಬಿಡಬೇಡಿ, ನಿಮ್ಮ ಹಿಂದೆ ನಾವಿದ್ದೀವಿ. ಯಾವುದಕ್ಕೆ ಹೋರಾಟ ಮಾಡೋದು? ಏನಾದ್ರು ಇಲ್ಲೀಗಲ್ ಆಗಿಬಿಟ್ಟಿದೆಯಾ? ಇಲ್ಲಿ ಯಾರ್ದಾರು ಆಸ್ತಿನ ಯಾರಾದರೂ ಇಲ್ಲಿ ಬರ್ಸ್ಕೊಬಿಟ್ಟಿದ್ದಾರಾ? ರೈತರ ಜಮೀನು ಏನಾದ್ರು ನಾವು ಕಿತ್ಕೊಬಿಟ್ಟಿದ್ದೀವ? ಅಭಿವೃದ್ಧಿಗೋಸ್ಕರ ನಗರಸಭೆ ಆಗಿರುವಂಥದ್ದು. ಇಷ್ಟು ದೊಡ್ಡ ಮಾತಾಡ್ತಾರೆ ಪಾಪ ನ್ಯಾಷನಲ್ ಲೀಡ್ರು. ಮೊನ್ನೆ 23 ಚುನಾವಣೆಯಲ್ಲಿ ಠೇವಣಿ ತಗೊಂಡಿಲ್ಲ ಅವರು. ನ್ಯಾಷನಲ್ ಲೀಡ್ರು 7 ಬಾರಿ ಗೆದ್ದವರು 5 ಖಾತೆ ಮಂತ್ರಿ ಆಗಿದ್ರಂತೆ, 5 ಸಲ ಡೆಪ್ಟಿ CM ಆಗಿದ್ರಂತೆ, ಠೇವಣಿ ತಗೊಂಡಿಲ್ಲ. ಇನ್ನೊಬ್ಬರು ಬಂದು ಹೇಳ್ತಾರಂತೆ, ಏನು MLA ಫಾರಿನ್ MLAನಾ ಅಂತ. ಒಂದು ಪಂಚಾಯತಿಲಿ ಗೆಲ್ಲುವಂಥ ಯೋಗ್ಯತೆ ಇಲ್ಲದೆ ನಾವು, ಒಂದು ಕಾರ್ಪೊರೇಷನ್ ಗೆಲ್ಲುವಂಥ ಗೆದ್ದಿಲ್ಲ, ಇನ್ನು ನಿಂತರೂ ಅವನು ಗೆಲ್ಲಲ್ಲ. ಇಂಥವನ್ನ ಯಾರೂ ಇಲ್ಲದೇ ಅವರು ಯಾರನ್ನೋ ಪರಿಷತ್ಗೆ ವಿರೋಧ ಪಕ್ಷದ ನಾಯಕನ ಮಾಡ್ಕೊಬಿಟ್ಟಾರೆ. ಪಾಪ ಅವ್ನಿಗೇನು ಮಾಹಿತಿನೇ ಇಲ್ಲ. ಇಲ್ಲಿ ವಾರದಲ್ಲಿ 5 ದಿವಸ ನಾನು ಇರ್ತೀನಿ, ಹಳ್ಳೀಲಿ ವಾಸ ಮಾಡ್ತೀನಿ. ಇವತ್ತುವರೆಗೂ ಬೆಂಗಳೂರಿಗೆ ನನ್ನ ಪಬ್ಲಿಕ್ಸು ಯಾರೂ ಹುಡ್ಕೊಂಡು ಬಂದಿಲ್ಲ.
ಅಷ್ಟು ಅವೈಲೇಬಲು ನಾನು ಸ್ಥಳೀಯವಾಗಿ ಜನರಿಗೆ ಸಿಗ್ತೀನಿ. ಅವನು ಬಂದ್ಬಿಟ್ಟು ಫಾರಿನ್ MLA ಫಾರಿನಲ್ಲೇ ಇರೋದು ಅಂತ ಮಾತಾಡ್ತಾನೆ. ಇಂಥ ನಾಲಾಯಕ ವಿರೋಧ ಪಕ್ಷದ ನಾಯಕ ಇಬ್ಬರು ಬಂದು ನಮ್ಮ ತಾಲೂಕಿನ ಜನರ ದಿಕ್ಕು ತಪ್ಪಿಸೋ ಕೆಲಸವನ್ನು ಮಾಡಿದ್ದಾರೆ. ಇದ್ರ ಜೊತೆಗೆ ಅಲ್ಲಿ ಹೋಗಿದ್ದಾರೆ ವಿರೋಧ ಪಕ್ಷದ ಲೀಡರಂತೆ, ಹೋರಾಟಗಾರರಂತೆ. ಸಂಡೇ ಸರ್ಕಾರಿ ರಜಾ ದಿನಗಳಲ್ಲಿ ಪ್ರತಿ ಸರ್ಕಾರಿ ಕಚೇರಿಗಳು ಬಾಗಿಲಾಕಿರ್ತಾರೆ. ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ. ಇವ್ರು ಹೋಗ್ಬಿಟ್ಟು ಗೇಟ್ನ ಒಡಿಸಿ, ಬೀಗ ಒಡಿಸಿ ಗುಂಡಾಗಿರಿ ಪ್ರದರ್ಶನವನ್ನು ಮಾಡಿದ್ದಾರೆ. ಏನು ಸಮಾಜಕ್ಕೆ ಏನು ಮೆಸೇಜ್ ಕೊಡ್ತಾರೆ ಇವರು? ಗೊರನಹಳ್ಳಿ ಪಂಚಾಯತಿ ಕಚೇರಿದು ಬೀಗವನ್ನು ಒಡಿಸಿ ಇವರು ನಿಂತ್ಕೊಂಡು ಒಳಗೆ ಹೋಗ್ತಾರೆ, ಪ್ರಚೋದನೆ ಮಾಡ್ತಾರೆ ಅವರ ಪಂಚಾಯತಿ ಸದಸ್ಯರಿಗೆ, ಹೊಡಿರಿ ಕಲ್ತವನು ಹೊಡೆದಾಕ್ರಿ. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಮಂಡ್ಯ, ಶಾಲಾ ಶಿಕ್ಷಣ ಇಲಾಖೆ ಮಂಡ್ಯ ವತಿಯಿಂದ ಜಿಲ್ಲಾ ಮಟ್ಟದ ಪ್ರತಿಭಾ ಕಾರಂಜಿ ಮತ್ತು ಕಲೋತ್ಸವ ಕಾರ್ಯಕ್ರಮ ಮಂಡ್ಯ ನಗರದ ಸಂತ ಜೋಸೆಫರ ಪ್ರೌಢಶಾಲೆ ಆವರಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ಮಂಡ್ಯ ವಿಧಾನಸಭಾ ಕ್ಷೇತ್ರದ ಶಾಸಕ ರವಿಕುಮಾರ್ ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ಜೊತೆಗೆ ಇದೇ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಮಂಡ್ಯ ಜಿಲ್ಲೆಯ ಎಲ್ಲ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಿಗೆ, ಶಿಕ್ಷಣಾಧಿಕಾರಿಗಳ ಕಚೇರಿ ಎಲ್ಲ ಶಿಕ್ಷಣ ಸಂಯೋಜಕರು, ಸಂಪನ್ಮೂಲ ವ್ಯಕ್ತಿಗಳು, ಸಮೂಹ ಸಂಪನ್ಮೂಲ ವ್ಯಕ್ತಿಗಳು ಎಲ್ಲರಿಗೂ ಸಹ ಆತ್ಮೀಯವಾದಂತಹ ಸುಸ್ವಾಗತ. ನಂತರ ಮಾತನಾಡಿದ ಅವರು, ಮಕ್ಕಳು ಕೇವಲ ಪಠ್ಯಪುಸ್ತಕಗಳಿಗೆ ಸೀಮಿತವಾಗದೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಸಕ್ರಿಯವಾಗಿ ಭಾಗವಹಿಸಬೇಕು ಎಂದು ಹೇಳಿದರು. ಮಕ್ಕಳು IAS, ITFನಂತಹ ಉನ್ನತ ಹುದ್ದೆಗಳನ್ನು ಅಲಂಕರಿಸಬೇಕು, ಜನಸೇವಕರಾಗಿ ರಾಜಕೀಯ ಪ್ರವೇಶ ಮಾಡಬೇಕು. ಭಾರತ ಯುವ ಪೀಳಿಗೆಯ ಮೇಲೆ ನಿಂತಿದೆ. ಮಕ್ಕಳು ದೊಡ್ಡ ಕನಸುಗಳನ್ನು ಕಾಣಬೇಕು ಮತ್ತು ಕನಸನ್ನು ನನಸಾಗಿಸಲು ಶ್ರಮವಹಿಸಬೇಕು ಎಂದರು. ನೀವೆಲ್ಲ IAS ಆಗಬೇಕು, IPS ಆಗಬೇಕು, MLA ಆಗಬೇಕು, MP ಆಗಬೇಕು, ಮುಖ್ಯಮಂತ್ರಿ ಆಗಬೇಕು ಅಂತ ಕನಸು ಕಾಣಬೇಕು. ಕನಸು ಕಂಡ್ರೆ ದೊಡ್ಡದಾಗಿ ಕಾಣಬೇಕು. ಏನಾದ್ರೂ ಆಗ್ತೀನಿ ಅಂತ ಸಾಧನೆ ಮಾಡಬೇಕು. ಇಲ್ಲ ಅಂದ್ರೆ ಬ್ಯಾಗ್ ಎತ್ಕೊಂಡು ಮನೇಲಿ ಮಲ್ಕೋ, ಕೆಲಸ ಮಾಡು, 3,000 ರೂಪಾಯಿ. ನಮ್ಮಮ್ಮ ಹೇಳೋರು, ನನ್ನ ಪಕ್ಕದ ಮನೆಯವನೊಬ್ಬ ಶ್ರೀನಿವಾಸ್ ಅಂತಿದ್ದ, ಅವ್ನ ಕೆಲ್ಸಕ್ಕೆ ಹೋಗಿ 3,000 ರೂಪಾಯಿ ಸಂಬಳ ತರ್ತಾ ಇದ್ದ. ನಾನು ಏನಾದ್ರು ಸಾಧನೆ ಮಾಡೋಣ ಅಂತ ಓಡಾಡ್ತಾ ಇದ್ದೆ. ನಮ್ಮಮ್ಮ ನೋಡು, ಪಕ್ಕದ ಮನೆ ಸೀನಾ ನೋಡು, 3,000 ತಗೊಂಡ್ಬರ್ತಾರೆ, ನೀನೇನು ಮಾಡೋದೇ ಇಲ್ಲ ಅಂತ. ಅಮ್ಮ, ಒಂದು 3,000 ಅಂದ್ರೆ ಜೀವನದಲ್ಲಿ ಲಾಸ್ಟ್ 25,000 ತಗೋಬಹುದು, ಅದ್ ಬಿಟ್ಟು ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಸಮಾಧಾನವಾಗಿರು, ನಾನು ಏನಾದ್ರು ಮಾಡ್ತೀನಿ ಅಂತ ಚಿಕ್ಕ ಹುಡುಗನ ನಮ್ಮ ಅಮ್ಮನಿಗೆ ಹೇಳ್ತಾ ಇದ್ದೆ. ಇವತ್ತು ನಾನು MLA ಆಗಿದ್ದೀನಿ. ಹಾಗೆ ನೀವು ನಿಮ್ಮ ಅಮ್ಮನಿಗೆ, ಅಪ್ಪನಿಗೆ, ಟೀಚರ್ಗೆಲ್ಲ ಹೇಳ್ಬೇಕು, ನಾನು ಸಾಧನೆ ಮಾಡ್ತೀನಮ್ಮ. ರವಿಕುಮಾರ್ ನೋಡು MLA ಆಗಲ್ಲ, ಹಂಗಾಗ್ತೀನಿ. ಕುಮಾರ್ ಅವ್ರು ನೋಡು IAS ಆಗೋರಲ್ಲ, ಹಂಗಾಗ್ತೀನಿ. ನಂದಿರಿ ಅವ್ರು ನೋಡು, ನಮ್ಮ ತರ ಸ್ಟೂಡೆಂಟ್ ತರ ಏನ್ ಟಿಫ್ ಆಗಿ ಬಂದ್ರು ಅವ್ರ ತರ IAS ಆಗ್ತೀನಿ ಅಂತ ಹೇಳ್ಬೇಕು ನೀವು. ಅವ್ರು ಫಸ್ಟ್ ರ್ಯಾಂಕ್ ಇಡೀ ರಾಜ್ಯಕ್ಕೆ. ಗೊತ್ತಾ ನಿಮ್ಗೆ? ಗೊತ್ತಾ? ದೇಶಕ್ಕೆ ಫಸ್ಟ್ ರ್ಯಾಂಕ್ ಗೊತ್ತಾ? ಹಂಗೆ ನೀವು ಫಸ್ಟ್ ರ್ಯಾಂಕ್ ತಗೊಳಕ್ ನೋಡ್ಬೇಕು. ಮಾಡ್ತೀರಾ? ಮಂಡ್ಯದವರು ಅಂತ ಹೇಳಿದ್ರೆ ಎದುರಿಸ್ಬೇಕು ನೀವೆಲ್ಲರಿಗೂ. ಎಂಟ್ರಲ್ಲಿ ರ್ಯಾಂಕ್ ತಗೊಳ್ಳೋದ್ರಲ್ಲಿ ಎದುರಿಸೋದ್ರಲ್ಲಿ ಹೊಡೆಯೋದಲ್ಲ. ಆಯ್ತು, ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಪ್ರತಿಭಾ ಪುರಸ್ಕಾರ ಪ್ರತಿಭೆಯನ್ನ ತೋರಿ ನಿಮ್ಮ ಜೊತೆ ನಾನು ಯಾವಾಗ್ಲೂ ಇರ್ತೀನಿ. ನಿಮಗೆ ರೋಡ್ ಮಾಡಿಸೋದ್ರಿಂದ ಹಿಡಿದು, ನಿಮಗೆ ರಕ್ಷಣೆ ಕೊಡೋದ್ರಿಂದ ಹಿಡಿದು, ನಿಮ್ಮೆಲ್ಲ ಚೆನ್ನಾಗಿ ಆಗ್ಬೇಕು, ಮಂಡ್ಯ ಬದಲಾವಣೆ ಆಗ್ಬೇಕು ಅಂತ ಹೇಳ್ತಿದ್ರಲ್ಲ, ಹಾಗೆ ಬದಲಾವಣೆ ಮಾಡೋಣ. ನೀವೆಲ್ಲ ಮಕ್ಕಳು ಬರೀ ಬುಕ್ ಓದೋದ್ರಿಂದ ಏನೂ ಆಗಲ್ಲ. ಬುಕ್ ಓದೋದ್ರ ಜೊತೆಗೆ ದಿನ ಪೇಪರ್ ಓದಿ, ವಿಚಾರ ತಿಳ್ಕೊಳ್ಳಿ. ಇರಾನಲ್ಲಿ ಏನಾಗ್ತಾ ಇದೆ, ಅಮೆರಿಕದಲ್ಲಿ ಏನಾಗ್ತಾ ಇದೆ, ಟ್ರಂಪ್ ಯಾರಿಗೆ ಬೈತಾ ಇದ್ದಾನೆ, ಮೋದಿ ಯಾರಿಗೆ ಬೈತಾ ಇಲ್ಲ, ಈ ತರ ಎಲ್ಲ ವಿಚಾರ ತಿಳ್ಕೋಬೇಕು. ತಿಳ್ಕೊಂಡು ಬುದ್ಧಿವಂತರಾಗಬೇಕು. ಜಿಲ್ಲಾಧಿಕಾರಿ ಡಾ. ಕುಮಾರ ಅವರು ಮಾತನಾಡಿ, ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಅವರ ಪ್ರತಿಭೆಯನ್ನು ಅನಾವರಣಗೊಳಿಸಲು ಸೂಕ್ತ ವೇದಿಕೆ ದೊರೆಯಬೇಕು. ಪ್ರತಿಯೊಂದು ಮಗುವಿನಲ್ಲೂ ವಿಶೇಷ ಪ್ರತಿಭೆ ಅಡಕವಾಗಿರುತ್ತದೆ. ಅಂತಹ ಮಕ್ಕಳಿಗೆ ಸೂಕ್ತ ವೇದಿಕೆ ಸಿಗದಿದ್ದರೆ ಅವರ ಪ್ರತಿಭೆ ಕಮರಿ ಹೋಗುತ್ತದೆ. ಹಾಗಾಗಿ ಮಕ್ಕಳಿಗೆ ಸೂಕ್ತ ವೇದಿಕೆ ಕಲ್ಪಿಸುವುದು ನಮ್ಮೆಲ್ಲರ ಜವಾಬ್ದಾರಿ ಎಂದು ಹೇಳಿದರು. ಸೂಕ್ತವಾದಂತಹ ಅವಕಾಶಗಳು ಮತ್ತೆ ವೇದಿಕೆಗಳು ದೊರಕಬೇಕು. ಪ್ರತಿಯೊಂದು ಮಗುವು ಕೂಡ ಹುಟ್ಟುತ್ತಾ ತನ್ನದೇ ಆದಂತಹ ಪ್ರತಿಭೆಯನ್ನ ಒತ್ತು ಈ ಒಂದು ಸಮಾಜಕ್ಕೆ, ಈ ಜಗತ್ತಿಗೆ ಹುಟ್ಟಿ ಬರುತ್ತೆ. ಆದರೆ ಆ ಪ್ರತಿಭೆಗೆ ಸರಿಯಾದಂತ ಸೂಕ್ತವಾದಂತ ವೇದಿಕೆ ಸಿಗಲಿಲ್ಲ ಅಂದ್ರೆ ಆ ಪ್ರತಿಭೆ ಹಾಗೆ ಕಮರಿ ಹೋಗುತ್ತೆ. ಹಾಗಾಗಿ ಅಂತ ಒಂದು ಪ್ರತಿಭೆಯನ್ನ ಗುರುತಿಸುವಂಥದ್ದು, ಅದಕ್ಕೆ ಒಂದು ಸೂಕ್ತವಾದಂತ ವೇದಿಕೆಯನ್ನ ದೊರಕಿಸಿಕೊಡುವಂಥದ್ದು ನಮ್ಮೆಲ್ಲರ ಒಂದು ಜವಾಬ್ದಾರಿ. ಆ ಹಿನ್ನೆಲೆಯಲ್ಲಿ ಪ್ರತಿಭಾ ಕಾರಂಜಿ ಅನ್ನುವಂತ ಒಂದು ಉದ್ದೇಶದಿಂದ ಮಕ್ಕಳಲ್ಲಿ ಅಡಗಿರುವಂತ ಪ್ರತಿಭೆಯನ್ನ
ಹೊರತೆಗೆದು ಸಮಾಜಕ್ಕೆ ತೋರ್ಪಡಿಸಲಿಕ್ಕೆ ಇದೊಂದು ಒಳ್ಳೆ ವೇದಿಕೆ ಆಗಿರೋದ್ರಿಂದ ಎಲ್ಲ ಮಕ್ಕಳು ಕೂಡ ಇದು ಸೂಕ್ತವಾಗಿ ಈ ವೇದಿಕೆಯನ್ನು ಬಳಸ್ಕೊಳ್ಬೇಕು. ಅದರ ಜೊತೆಗೆ ಬಹಳ ವಿಶೇಷವಾಗಿ ನಮ್ಮ ಶಿಕ್ಷಕರ ಕರ್ತವ್ಯ ಯಾವ ಮಗುವಿನಲ್ಲಿ ಯಾವ ಪ್ರತಿಭೆ ಇದೆ ಅನ್ನೋದನ್ನ ಗುರುತು ಮಾಡುವಂತ ಕೌಶಲ್ಯ, ಶಕ್ತಿ ಎರಡೂ ಇರೋದು ಯಾರಿಗೆ ಅಂದ್ರೆ ಅದು ಶಿಕ್ಷಕರಿಗೆ ಮಾತ್ರ. ತಂದೆ ತಾಯಿಗಳಿಗೂ ಆಗದೆ ಇರುವಂತ ಕೆಲಸವನ್ನ ಮಾಡಲಿಕ್ಕೆ ಏಕಮಾತ್ರ ಶಕ್ತಿ ಅಂದ್ರೆ ಅದು ಶಿಕ್ಷಕರು. ಹಾಗಾಗಿ ಎಲ್ಲ ಶಿಕ್ಷಕ ಬಂಧುಗಳು ಕೂಡ ಮಕ್ಕಳಲ್ಲಿ ಯಾವ ಪ್ರತಿಭೆ ಇದೆ ಅನ್ನೋದನ್ನ ಸೂಕ್ತವಾಗಿ ಗುರುತಿಸಿ ಆ ಮಕ್ಕಳ ಬೆಳವಣಿಗೆಗೆ ಪ್ರೋತ್ಸಾಹವನ್ನು ಕೊಡಬೇಕು. ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕೆಆರ್ ನಂದಿನಿ, ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ಕೆ ನಾಗೇಶ್, ಜಿಲ್ಲಾ ಪ್ರಾಂಶುಪಾಲ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಜೆವೈ ಮಂಜುನಾಥ್, ಪ್ರಾಥಮಿಕ ಶಾಲಾ ಮುಖ್ಯ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಪುಟ್ಟರಾಜಯ್ಯ, ಡಯಟ್ ಉಪನಿರ್ದೇಶಕರಾದ ಎಚ್ಎನ್ ಯೋಗೇಶ್, ಶಾಲಾ ಶಿಕ್ಷಣ ಇಲಾಖೆ ಉಪನಿರ್ದೇಶಕರಾದ ಜಿಎ ಲೋಕೇಶ್, ದಕ್ಷಿಣ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಮಹದೇವ್, ಉತ್ತರ ವಲಯ ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಟಿ ಸೌಭಾಗ್ಯ, ಸಂತ ಜೋಸೆಫರ ಶಾಲಾ ಸಿಬ್ಬಂದಿ ವರ್ಗ, ವಿದ್ಯಾರ್ಥಿಗಳು ಹಾಜರಿದ್ದರು. ರಕ್ತದಾನ ಮಹಾದಾನವಾಗಿದ್ದು, ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬರೂ ರಕ್ತದಾನ ಮಾಡುವ ಮನೋಭಾವ ಬೆಳೆಸಿಕೊಳ್ಳಿ ಎಂದು ಜಿಲ್ಲಾ ಪ್ರಾದೇಶಿಕ ಸಾರಿಗೆ ಅಧಿಕಾರಿ ಹೇಮಾವತಿ ಟಿಜೆ ಅವರು ತಿಳಿಸಿದರು. ಮಂಡ್ಯದ ಆರ್ಟಿಒ ಕಚೇರಿ ಆವರಣದಲ್ಲಿ ರಸ್ತೆ ಸುರಕ್ಷತಾ ಸಮಿತಿ, ಮಂಡ್ಯ ಪ್ರಾದೇಶಿಕ ಸಾರಿಗೆ ಕಚೇರಿ, ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ, ರಕ್ತನಿಧಿ ಕೇಂದ್ರ, ಆಟೋ ಚಾಲಕರ ಸಂಘ, ಬಸ್ ಮತ್ತು ಲಾರಿ ಮಾಲೀಕರ ಸಂಘ ಇವರ ಆಶ್ರಯದಲ್ಲಿ 37ನೇ ರಾಷ್ಟ್ರೀಯ ರಸ್ತೆ ಸುರಕ್ಷತೆ ಮಾಸಾಚರಣೆ 2026 ಅಂಗವಾಗಿ ಮಂಗಳವಾರ ಏರ್ಪಡಿಸಿದ್ದ ರಕ್ತದಾನ ಶಿಬಿರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ರಸ್ತೆ ಸುರಕ್ಷತೆ ಮಾಸಾಚರಣೆ ಅಂಗವಾಗಿ ಆರ್ಟಿಒ ಕಚೇರಿಗೆ ಬರುವ ಚಾಲಕರು, ಆಟೋ ಚಾಲಕರು, ಬಸ್ ಮಾಲೀಕರು, ಡಿಎಲ್ ಅಭ್ಯರ್ಥಿಗಳು, ಸಾರ್ವಜನಿಕರು ರಕ್ತದಾನ ಮಾಡಿ ಎಂದು ಹೇಳಿದರು. ಅಪಘಾತದ ಸಂದರ್ಭದಲ್ಲಿ ರಕ್ತ ಪ್ರಮುಖವಾದದ್ದು, ಯುವಕರು ರಕ್ತದಾನ ಮಾಡುವುದರಿಂದ ದೇಶಕ್ಕೆ ಒಳ್ಳೆಯದಾಗುತ್ತದೆ ಎಂದು ತಿಳಿಸಿದರು. ನಾವು 37ನೇ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಆಚರಿಸ್ತಾ ಇದ್ದೇವೆ. ಈ ಅಂಗವಾಗಿ ಇವತ್ತು ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೇವೆ ನಮ್ಮ ಇಲಾಖೆಯ ಪರವಾಗಿ. ಅದಕ್ಕೆ ನಮ್ಮ ಇಲಾಖೆಯಲ್ಲಿ ಬರುವಂತಹ ಚಾಲಕರು ಮತ್ತು ಲಾರಿ ಮಾಲೀಕರು, ಆಟೋ ಚಾಲಕರು, ಬಸ್ ಮಾಲೀಕರು, ಆಮೇಲೆ ಈಗ ಅಭ್ಯರ್ಥಿಗಳು ಯಾರು ಬರ್ತಾರೆ ನಮ್ಮ ಆಫೀಸಲ್ಲಿ, ಅವರು ರಕ್ತದಾನವನ್ನು ಮಾಡಿ ಅಂತ ಹೇಳ್ಬಿಟ್ಟು ಈ ದಿನದಲ್ಲಿ ನಾವೆಲ್ಲರೂ ಕೋರ್ಕೊಂಡಾಗ ಎಲ್ಲರೂ ಬಂದು ರಕ್ತದಾನ ಮಾಡ್ತಾ ಇದ್ದಾರೆ. ಈ ರಕ್ತದಾನವು ಮಹಾದಾನ ಅಂದ್ಕೊಂಡು ಎಲ್ಲರಿಗೂ ಈ ಕೊಟ್ಟಿರೋಂಥ ಎಲ್ಲ ಅಭ್ಯರ್ಥಿಗಳಿಗೂ ಒಂದು ಸುತ್ತ ಎಲ್ಲರೂ ರಕ್ತದಾನ ಮಾಡಿ, ಅಪಘಾತಗಳು ಆಗುವ ಸಂದರ್ಭದಲ್ಲಿ ರಕ್ತ ಎಷ್ಟು ಇಂಪಾರ್ಟೆಂಟ್ ಅಂತಂದರೆ ಮನುಷ್ಯನಿಗೆ ರಕ್ತ ಬೇಕಾಗಿರೋದ್ರಿಂದ ಇವರೆಲ್ಲರ ಯುವಕರುಗಳು ರಕ್ತ ಕೊಡ್ತಾ ಇದ್ರಿಂದ ಈ ದೇಶಕ್ಕೆ ಒಂದು ಒಳ್ಳೆಯದಾಗುತ್ತೆ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾವು ಈ ಶಿಬಿರವನ್ನು ಏರ್ಪಡಿಸಿದ್ದೇವೆ. ಎಲ್ಲರಿಗೂ ನಮಸ್ಕಾರ. ಪರಿಸರ ಸಂಸ್ಥೆಯ ಅಧ್ಯಕ್ಷ ಮಂಗಲ ಎಂ ಯೋಗೇಶ್ ಮಾತನಾಡಿ, ಯುವಜನರು ಪರಂಪರೆಯ ಮಾರ್ಗದರ್ಶಿಗರು, ಜೀವನವನ್ನು ಜೋಪಾನವಾಗಿ ಮಾಡಬೇಕು, ರಸ್ತೆ ಸುರಕ್ಷತೆ ಬಗ್ಗೆ ವಿಶೇಷವಾಗಿ ಗಮನ ಸೆಳೆಯಬೇಕು ಎಂದು ಹೇಳಿದರು. ದೇಶ ಕಾಯುವ ಯೋಧರ ಸಂಖ್ಯೆ ಸಾವಿನಲ್ಲಿ ಕಡಿಮೆಯಾದರೆ ರಸ್ತೆ ಅಪಘಾತದಲ್ಲಿ ಪ್ರತಿ ವರ್ಷ 84,000 ಜನ ಸಾಯುತ್ತಿರುವ ನಿದರ್ಶನಗಳಿವೆ ಎಂದರು. ಯುವಜನರು ಪರಂಪರೆಯ ಮಾರ್ಗದರ್ಶಿಗಳು, ಯೌವನಾವಸ್ಥೆ ಜೀವನದ ವಸಂತ ಕಾಲ. ಆ ಕಾಲಘಟ್ಟದಲ್ಲಿ ತಾವೆಲ್ಲ ಕೂಡ ಜೀವನವನ್ನು ಜೋಪಾನ ಮಾಡಬೇಕು. ನೀವು ರಸ್ತೆ ಚಿಹ್ನೆಗಳು ಅಥವಾ ರಸ್ತೆಯ ಒಂದು ಸುರಕ್ಷತೆ ಬಗ್ಗೆ ವಿಶೇಷವಾದಂಥ ಗಮನ ಸೆಳೀತಕ್ಕಂಥ ಅವಕಾಶಗಳನ್ನು ಉಂಟು ಮಾಡಬೇಕು. ಯಾಕೆ ರಸ್ತೆ ಸಾಕ್ಷರತೆ ಬಗ್ಗೆ, ರಸ್ತೆ ಸುರಕ್ಷತೆ ಬಗ್ಗೆ ನಿಮ್ಗೆ ಅರಿವಿಲ್ಲ ಅಂತಂದರೆ ಯಾರಿಗೂ ಕೂಡ ಇವತ್ತು ನೀವೆಲ್ಲ ಮನೆಗೆ ಒಂದು ಆಧಾರ ಸ್ತಂಭಗಳು, ಆಸ್ತಿಗಳು, ಇಡೀ ಕುಟುಂಬಕ್ಕೆ, ಒಂದು ಪರಂಪರೆಗೆ, ಇಡೀ ವ್ಯವಸ್ಥೆಗೆ ಒಂದು ಆಧಾರ ಸ್ತಂಭಗಳು ಯುವಜನರು. ಇವತ್ತು ದೇಶ ಕಾಯ್ತಕ್ಕಂಥ ಯೋಧರುಗಳ ಸಂಖ್ಯೆ ಸಾವಿನಲ್ಲಿ ಕಡಿಮೆ ಆದರೆ ರಸ್ತೆ ಅಪಘಾತಗಳಲ್ಲಿ ಪ್ರತಿ ವರ್ಷ ರಾಜ್ಯದಲ್ಲಿ 84,000 ಹೆಚ್ಚು ಜನ ಪ್ರತಿ ವರ್ಷ ರಸ್ತೆ ಅಪಘಾತದಲ್ಲಿ ಸಾಯ್ತಕ್ಕಂಥ ನಿದರ್ಶನಗಳು. ಅದರಲ್ಲಿ ಯುವಜನರು ಏನು ರಾಷ್ಟ್ರೀಯ ಯುವ ನೀತಿ ಏನಿದೆ, ರಾಷ್ಟ್ರೀಯ ಯುವ ನೀತಿ ಮತ್ತು ರಾಜ್ಯ ಯುವ ನೀತಿ ಏನಿದೆ 13ರಿಂದ 28 ವರ್ಷ ಯುವಜನರು ಅಂತ ಕನ್ಸಿಡರ್ ಮಾಡಿದ್ರು. ಅದು ಆ ವಯಸ್ಸಿನ 13ರಿಂದ 28 ವರ್ಷ ವಯೋಮಾನದ ಯುವಜನರೇ ಈ ಅಪಘಾತದಲ್ಲಿ ತೊಡಗಿಸ್ಕೊಂಡು ಅಪಘಾತದಲ್ಲಿ ಆಧುನಿಕ ಇರ್ತಕ್ಕಂಥದ್ದು. ಅಂಥ ಒಂದು ಆತಂಕಗಳನ್ನು, ಅಂಥ ಒಂದು ಕ್ಷಣಗಳನ್ನು ವರ್ತಿಸೋದಕ್ಕೋಸ್ಕರ ಅರಿವೇ ಗುರು ಅನ್ನೋ ಮಾದರಿನಲ್ಲಿ ಪ್ರಾದೇಶಿಕ ಸಾರಿಗೆ ಇಲಾಖೆ ಮಂಡ್ಯ ಇವತ್ತು ಮತ್ತು ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿಯು ಈ ರಕ್ತದಾನ ಶಿಬಿರವನ್ನು. ಈ ಸಂದರ್ಭದಲ್ಲಿ ಕವಿ ಕೆಪಿ ಮೃತ್ಯುಂಜಯ, ವಾಹನ ನಿರೀಕ್ಷಕರಾದ ಚಿಕ್ಕಮಾಯಿಗೌಡ, ಅಶೋಕ್, ಸಾರಿಗೆ ಇಲಾಖೆಯ ಚಂದ್ರಶೇಖರ್, ಮಂಜುನಾಥ್ ರಾಜ್, ಚೆನ್ನಕೇಶವ, ರಕ್ತನಿಧಿ ಕೇಂದ್ರದ ರಫಿ, ರಾಜು ಸೇರಿದಂತೆ ಇತರರು ಭಾಗವಹಿಸಿದ್ದರು.
ಮಂಡ್ಯ ಜಿಲ್ಲೆಯ ಮಳವಳ್ಳಿ ತಾಲೂಕಿನ ದನಗೂರು ಗ್ರಾಮದಲ್ಲಿ ದಲಿತರ ಭೂಮಿಯ ದಾಖಲೆಗಳನ್ನು ನಕಲು ಮಾಡಿ ಅಕ್ರಮವಾಗಿ ಖರೀದಿ ಮಾಡಿದ ಪ್ರಭಾವಿಗಳು ಹಾಗೂ ಇದಕ್ಕೆ ಸಹಕಾರ ನೀಡುತ್ತಿರುವ ಉಪವಿಭಾಗಾಧಿಕಾರಿಗಳ ವಿರುದ್ಧ ಸರಕಾರಿ ಮಟ್ಟದ ಅಧಿಕಾರಿಗಳು ಕ್ರಮ ಕೈಗೊಳ್ಳುವಂತೆ ಕರ್ನಾಟಕ ರಾಜ್ಯ ಸಾಮಾಜಿಕ ಕಾರ್ಯಕರ್ತರ ಒಕ್ಕೂಟದ ಮುಖ್ಯ ಸಂಚಾಲಕ ಟಿಎಚ್ ಸ್ವಾಮಿ ಒತ್ತಾಯಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಗ್ರಾಮ ಸರ್ವೆ ನಂಬರ್ 299ರಲ್ಲಿ 12 ಎಕರೆ ಭೂಮಿಯ ಮಾಲೀಕರಿಂದ ಹಣಕ್ಕೆ ಬೇಡಿಕೆ ಇಡುವ ಸಲುವಾಗಿ ಸಲ್ಲಿಸಲಾಗಿದೆ. ರಾಜಕೀಯ ವ್ಯಕ್ತಿಗಳು ಪಟ್ಟಭದ್ರ ಹಿತಾಸಕ್ತಿಯುಳ್ಳವರ ಚಿತಾವಣೆಯಿಂದ ಈ ದುಸ್ಸಾಹಸಕ್ಕೆ ಕೈಹಾಕಲಾಗಿದೆ ಎಂದು ದೂರಿದರು. ಭೂಮಿಯ ಮಾಲೀಕ ಅಬ್ದುಲ್ ಅಮೀದ್ ಪರ ಪ್ರಕರಣ ಮುನ್ನಡೆಸಲು ಅರ್ಜಿ ಸಲ್ಲಿಸಿದ್ದೇನೆ. ನನ್ನನ್ನು ತಡೆಯಲು ಪೂರ್ವನಿಯೋಜಿತವಾಗಿ ನಿಂಗಮ್ಮ ಅವರಿಂದ ನ್ಯಾಯಾಲಯದಲ್ಲಿ ಧಾವೆ ಹೂಡಿ ತಡೆಯಾಜ್ಞೆ ಆದೇಶ ಪಡೆಯಲಾಗಿದೆ. ಉಪವಿಭಾಗಾಧಿಕಾರಿಗಳು ರಾಜಕೀಯ ಒತ್ತಡಗಳ ಪ್ರೇರಣೆಗೆ ಒಳಗಾಗಿ ಪ್ರಕರಣದಿಂದ ನನ್ನನ್ನು ಹೊರಗಿಟ್ಟು ಇತ್ಯರ್ಥ ಮಾಡಿದ್ದಾರೆ ಎಂದು ಆರೋಪಿಸಿದರು. ಸರಕಾರದ ಮಟ್ಟದ ಅಧಿಕಾರಿಗಳು ಈ ಪ್ರಕರಣ ಸಂಬಂಧ ಮರುಪರಿಶೀಲನೆ ಮಾಡಿ ಸ್ಥಳ ತನಿಖೆ, ಮಹಜರ್ ವರದಿ, ಫಲಾನುಭವಿಗಳ ವಿವರ ಸಂಗ್ರಹಿಸಬೇಕು. ಅರ್ಹ ದಲಿತ ಫಲಾನುಭವಿಗಳು ಭೂ ವಂಚಿತರಿಗೆ ಭೂಮಿ ಮಂಜೂರು ಮಾಡಿ ಅಕ್ರಮದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳು ಪ್ರಭಾವಿಗಳ ವಿರುದ್ಧ ಕಾನೂನು ಕ್ರಮ ಜರುಗಿಸಬೇಕೆಂದು ಮನವಿ ಮಾಡಿದರು. ಏನು ಮಳವಳ್ಳಿ ತಾಲೂಕು ದನಗೂರಿನಲ್ಲಿ ಮಳವಳ್ಳಿ ತಾಲೂಕು ಎಂಟರ್ನಲ್ಲಿ ಸಾಕಷ್ಟು ಅಕ್ರಮ ಭೂ ವ್ಯವಹಾರಗಳು ನಡೀತಾ ಇದೆ. ಏನು ಕಂದಾಯ ಭೂಮಿಗಳು, ಏನು ಗೋಮಾಳು ಜಮೀನುಗಳಿದೆ, ಆ ಗೋಮಾಳು ಜಮೀನುಗಳನ್ನ ಬಲಾಢ್ಯರು ವಶಪಡಿಸ್ಕೊಳ್ಳೋದು, ಫೋರ್ಜರಿ ಖಾತೆ ಕೂರಿಸ್ಕೊಳ್ಳೋದು, ಈ ಥರದ್ದೆಲ್ಲ ಸಾಕಷ್ಟು ನಡೀತಾ ಇದೆ. ಈ ವಿಚಾರವಾಗಿ ನಾನು ಸುಮಾರು ಒಂದು 5-6 ವರ್ಷದಿಂದ ಸಂಬಂಧಪಟ್ಟ ತಾಲೂಕು ಆಡಳಿತ, ಜಿಲ್ಲಾಡಳಿತ ಮತ್ತು ಸರ್ಕಾರದ ಗಮನಕ್ಕೆಲ್ಲ ಹೋರಾಟ ಮಾಡ್ಕೊಂಡು ಬಂದಿದ್ರು ಸಹ ಈ ಮಧ್ಯದಲ್ಲಿ ದನಗೂರು ಸರ್ವೆ ನಂಬರ್ 299 ಮತ್ತು 277ರಲ್ಲಿ ಸಾಕಷ್ಟು ದಲಿತ ಮತ್ತೆ ಎಲ್ಲ ಜನಾಂಗದ ರೈತರು ಕೂಡ ಅಲ್ಲಿ 53ನಲ್ಲಿ ಸುಮಾರು ಒಂದು 85 ಜನ ಅಪ್ಲಿಕೇಶನ್ ಹಾಕೊಂಡು ಈಗ ಆಲ್ರೆಡಿ 30 ವರ್ಷದಿಂದ ಉಳುಮೆ ಮಾಡ್ತಾ ಇದ್ದಾರೆ. ಆದರೆ ಉಳುಮೆ ಮಾಡ್ತಾ ಇರುವಂತ ಜಮೀನುಗಳನ್ನ ಏಕಾಏಕಿ ಯಾರೊಬ್ರು ಬಾಲಕೃಷ್ಣ ಅಂತ ಹೇಳಿ ಅವರು ಫೋರ್ಜರಿ ರೆಕಾರ್ಡ್ನ ಕ್ರಿಯೇಟ್ ಮಾಡ್ತಾರೆ. ಯಾವುದು ಜಮೀನುಗಳು 99 ಮತ್ತು 77ರಲ್ಲಿ ಸುಮಾರು ಒಂದು 130 ಎಕರೆ 120 ಎಕರೆ ಅಷ್ಟು ಜಮೀನುಗಳನ್ನ ಜಿಪೇ ಮಾಡ್ಕೊಂಡಿದ್ದಾರೆ. ಆಲ್ರೆಡಿ ಮಾರಾಟ ಆಗಿದೆ. ಆ ಮಾರಾಟ ಆಗಿರುವಂತ ಜಮೀನುಗಳನ್ನೇ ಮತ್ತೆ ಜಿಪೇ ಮಾಡ್ಕೊಳ್ಳೋದು, ಮತ್ತೆ ಟ್ರಾನ್ಸಾಕ್ಷನ್ ಮಾಡೋದು. ಆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ಹೇಗೆ ಫೋರ್ಜರಿ ಮಾಡ್ತಾರೋ ಗೊತ್ತಿಲ್ಲ. ಒಂದ್ಸರಿ ಒಂದು ಜಮೀನು ರಿಜಿಸ್ಟರ್ ಆಯಿತು ಅಂತ ಹೇಳಿದ್ರೆ ಅದು ಇಸಿನಲ್ಲಿ ಎಂಟ್ರಿ ಆಗುತ್ತೆ. ಆದರೆ ಮಳವಳ್ಳಿ ಸಬ್ ರಿಜಿಸ್ಟರ್ ಆಫೀಸ್ನಲ್ಲಿ ಯಾವುದೇ ಜಮೀನು ಇಸಿನಲ್ಲಿ ಎಂಟ್ರಿ ಆಗಲೇ ಇಲ್ಲ. ನಿನ್ನೆ ರಿಜಿಸ್ಟರ್ ಜಮೀನು ಇವತ್ತು ಇಸಿ ತೆಗೆದ್ರೆ ಅದು ರಿಜಿಸ್ಟರ್ ಆಗಿರಲ್ಲ, ನಾಳೆ ಬೇರೆಯವ್ರಿಗೊಬ್ಬರು ರಿಜಿಸ್ಟರ್ ಮಾಡೋ ಅದೇ ಜಮೀನು, ಅದೇ ಸರ್ವೆ ನಂಬರು. ಈ ರೀತಿ ಜಮೀನುಗಳನ್ನು ಬದಲಾವಣೆ ಮಾಡಿ ಫೋರ್ಜರಿ ಮಾಡಿ ಹೆಚ್ಚು ಕಮ್ಮಿ ಒಂದು 200 ಎಕರೆಯಷ್ಟು ಫೋರ್ಜರಿ ಮಾಡಿದ್ದಾರೆ. ಈ ಸಂಬಂಧಪಟ್ಟಂತೆ ಮಳವಳ್ಳಿ ಶಾಸಕರು ಕೂಡ SIT ತನಿಖೆ ಮಾಡಲಿಕ್ಕೆ AC ಅವರಿಗೆ ವಹಿಸ್ತಾರೆ. ಆ AC ಅವರು ಕೂಡ ನೆಪ ಮಾತ್ರಕ್ಕೆ ಕಣ್ಣು ಹೊಚ್ಚೋಕ್ ಮಾತ್ರ ವರದಿ ನೀಡ್ತಾರೆ. ಆದರೆ AC ಅವರು ಕೂಡ ಇದರಲ್ಲಿ ಅವ್ರ ಜೊತೆ ಸಾಮೀಲಾಗಿದ್ದಾರೆ. ಕಾರಣ ಏನು ಅಂತ ಹೇಳಿದ್ರೆ, ಯಾವ ಪ್ರಕರಣ ಅಂತ ಹೇಳಿದ್ರೆ RMS 655 ಬರೀ 25ರಲ್ಲಿ ಒಬ್ರು ಆ ಜಮೀನಿಗೆ ಸಂಬಂಧಪಡದೇ ಇದ್ದವರು ಆಲ್ರೆಡಿ ಫೋರ್ಜರಿ ಜೊತೆಗೆ ಸಾಮೀಲಾಗಿರೋರು ಅಮೀದ್ ಅಬ್ದುಲ್ ಅನ್ನೋರು ಒಂದು ಅಪ್ಲಿಕೇಶನ್ ಹಾಕ್ತಾರೆ. ಅಪ್ಲಿಕೇಶನ್ ಸಂಬಂಧಪಟ್ಟಂತೆ ನಾ ಏನೀಗ ಫೋರ್ಜರಿ ನಡೆದಿದೆ ಆ ರೆಕಾರ್ಡ್ಗಳಿಗೆಲ್ಲ AC ಅವರು ದುರಸ್ತಿ ಮಾಡಬೇಕು ಅನ್ನೋ ಏಕ ಕಾರಣಕ್ಕೋಸ್ಕರ ಆಲ್ರೆಡಿ ದುರಸ್ತಿ ಫೈಲ್ ಪುಟ ಆಗ್ಬಿಟ್ಟಿದೆ. ಅದು ಏಕ ಕಾರಣಕ್ಕೋಸ್ಕರ ಫೈಲ್ನ ರೆಡಿ ಮಾಡಿ ಆ ಕೇಸನ್ನ ನಡೆಸ್ತಾ ಇರ್ತಾರೆ. ಇದ್ರ ಬಗ್ಗೆ ನನಗೆ ಡೌಟ್ ಬಂದು ನನ್ನನ್ನು ಕೂಡ ಇಂಪ್ಲೀಡ್ ಅರ್ಜಿ ಹಾಕ್ತೀನಿ. ನಾನು ಇದ್ರಲ್ಲಿ ನನ್ನನ್ನು ಕೂಡ ಸೇರಿಸ್ಕೊಳ್ಳಿ. ಈ ಸಂಬಂಧಪಟ್ಟ ಯಾರ್ಯಾರು ದಾಖಲಾತಿಗಳಿದೆ ಆ ದಾಖಲಾತಿಗಳನ್ನ ನಾನು ಕೊಡ್ತೀನಿ. ಅಲ್ಲಿ ಆಗ್ತಾ ಇರ್ತಕ್ಕಂಥ ರೈತರಿಗೆ ಅನ್ಯಾಯ ತೊಲಗಬೇಕು. ಯಾರು ಅಲ್ಲಿ ಉಳುಮೆ ಮಾಡ್ತಿದ್ದಾರೆ 53, 57 ಮತ್ತೆ 50ನಲ್ಲಿ ಯಾರು ಅಪ್ಲಿಕೇಶನ್ ಹಾಕೊಂಡವ್ರೆ ದಲಿತರು, ಅಲ್ಲಿನ ಎಲ್ಲ ಜನಾಂಗದವರು, ಅವ್ರಿಗೆ ಜಮೀನು ಮಂಜೂರು ಆಗ್ಬೇಕು. ಯಾರು ಉಳುಮೆ ಮಾಡ್ತಿದ್ದಾರೆ ಅವ್ರಿಗೆ ಅನುಭವದಂತೆ ಅವ್ರಿಗೆ ಸ್ಕೆಚ್ ಆಗ್ಬೇಕು ಅಂತ ಕೇಳಿದಾಗ AC ಅವ್ರು ಹೇಳ್ತಾರೆ, ನಿಮ್ಮ ಅರ್ಜಿನ ನಾನು ತಗೊಳ್ಳಿಕ್ಕೆ ಬರಲ್ಲ. ಫಸ್ಟು ಆಯ್ತು 9ನೇ ತಾರೀಕು ಈ ತಿಂಗಳಿಗೆ ಇಟ್ಕೋತಾರೆ, ಮಳವಳ್ಳಿನಲ್ಲಿ ಕೇಸ್ ಮಾಡೋಣ ಅಂತೇಳಿ. ನಾನು 9ನೇ ತಾರೀಕು ಕೋರ್ಟ್ಗೆ ಕೇಸ್ಗೆ ಹೋದ್ರೆ ನಿಮ್ಮ ಅರ್ಜಿ ಆಲ್ರೆಡಿ ಡಿಸ್ಕ್ಲೋಸ್ ಮಾಡ್ಬಿಟ್ಟಿದ್ದೀನಿ. ನಾನು ಹಾಕಿರ್ತಕ್ಕಂಥ ಅರ್ಜಿ ವಕೀಲರ ಮುಖಾಂತರ ಹಾಕಿದ್ದೀನಿ. ನನ್ನ ಅರ್ಜಿನ ಏನಕ್ಕೆ ಸ್ವೀಕರಿಸ್ತಾ ಇಲ್ಲ ಅಂತ ಒಂದು ಆದೇಶ ಮಾಡಬೇಕು. ಆದೇಶಕ್ಕಾದ್ರೂ ಅವ್ರು ಕೋರ್ಟ್ಗೆ ಕೇಸ್ ಫೈಲ್ ತರಬೇಕು. ಅಕಸ್ಮಾತ್ ಅದು ಏನಾಗಿದೆ ಅಂತ ನೋಡ್ಬೇಕು. ಈ ಮಧ್ಯದಲ್ಲಿ ಈ ಏನೇನು ಈ ಪ್ರಭಾವಿಗಳಿದ್ದಾರೆ, ಈಗ ಆಲ್ರೆಡಿ ಒತ್ತುವರಿ ಮಾಡ್ಕೊಂಡಿದ್ದಾರಲ್ಲ ಈ ಕಂಪ್ನಿಗಳ ಹೆಸರಲ್ಲಿ ಬಾಲಕೃಷ್ಣ ಅಂಡ್ ಅದರ್ಸ್, ಅವ್ರು ಯಾರು ಅಂತ ಇನ್ನೂ ನನ್ನ ಮುಖ ನೋಡಿಲ್ಲ ಅವ್ರನ್ನ. ಅವರು ಹೇಗ್ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಸರಿ ಅವ್ರಿಗೆ ಕಾನೂನು ತಿಳುವಳಿಕೆ ತುಂಬಾ ಚೆನ್ನಾಗಿದೆ ಅಂತ ಅನ್ಕೊಳ್ತೀನಿ. ಗೋಷ್ಠಿಯಲ್ಲಿ ಗೋವಿಂದರಾಜು ಇದ್ದರು.
ವಾಹನದ ಮಾಲೀಕರು ಪ್ರಾದೇಶಿಕ ಸಾರಿಗೆ ಇಲಾಖೆಯಲ್ಲಿ ನೀಡುವ ಸೇವೆಗಳಿಗಾಗಿ ಮಧ್ಯವರ್ತಿಗಳನ್ನು ಸಂಪರ್ಕಿಸದೆ ಆನ್ಲೈನ್ ಮೂಲಕ ಮನೆಯಲ್ಲಿ ಕುಳಿತು ಅರ್ಜಿಗಳನ್ನು ಸಲ್ಲಿಸಿ ನೇರವಾಗಿ ಸೇವೆಗಳನ್ನು ಪಡೆಯಬಹುದು ಎಂದು ಪ್ರಾದೇಶಿಕ ಸಾರಿಗೆ ಅಧಿಕಾರಿಯಾದ ವಸಂತ್ ಚೌಹಾಣ್ ಹೇಳಿದರು. ಮೈಸೂರು ಪಶ್ಚಿಮ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳು ತಮ್ಮ ಕಚೇರಿಯ ಕಾರ್ಯನಿರ್ವಹಣೆಯ ಬಗ್ಗೆ ಮಾಹಿತಿ ನೀಡಲು ಇಂದು ಪಶ್ಚಿಮ ಪ್ರಾದೇಶಿಕ ಸಾರಿಗೆ ಕಚೇರಿಯಲ್ಲಿ ಇಲಾಖೆಯ ಆನ್ಲೈನ್ ಸೇವೆಯ ಬಗ್ಗೆ ಮಾಹಿತಿ ನೀಡಿದರು. ಪ್ರತಿ ವರ್ಷದಂತೆ ಈ ವರ್ಷವೂ ಜನವರಿ ತಿಂಗಳನ್ನು ರಸ್ತೆ ಸುರಕ್ಷತಾ ಮಾಸಾಚರಣೆ ಆಚರಣೆಯಾಗಿ ಆಚರಿಸಲಾಗುತ್ತಿದೆ. ಶಾಲಾ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ಹಾಗೂ ಯುವಜನರಿಗೆ ಅತಿವೇಗದ ವಾಹನ ಚಾಲನೆ, ವೀಲಿಂಗ್, ಡ್ರಿಂಕ್ ಅಂಡ್ ಡ್ರೈವ್ಗಳ ದುಷ್ಪರಿಣಾಮಗಳು ಹಾಗೂ ಕಾನೂನಿನ ಮೂಲಕ ವಿಧಿಸಬಹುದಾದ ಶಿಕ್ಷೆಗಳ ಬಗ್ಗೆ ಜಾಗೃತಿ ಮೂಡಿಸಲಾಗುವುದು ಎಂದರು. ನಾವು ಪತ್ರಿಕೆಯಲ್ಲಿ ತಮ್ಮ ಮಾಧ್ಯಮದಲ್ಲೂ ಕೂಡ ಪ್ರಸಾರವಾಗ್ತಾನೆ ಇರುತ್ತೆ. ಪ್ರತಿನಿತ್ಯ ಎಲ್ಲೊಂದೊಂದು ಕಡೆ ಅಪಘಾತಗಳಾಗ್ತಾನೆ ಇರುತ್ತೆ, ಸಾವು ನೋವುಗಳಾಗ್ತಾನೆ ಇರುತ್ತೆ. ಕರ್ನಾಟಕ ರಾಜ್ಯದಲ್ಲಿ ನಾವು ತಗೊಂಡಾಗ 28,000ಕ್ಕೂ ಹೆಚ್ಚು ಸಾವು ನೋವು ಸಂಭವಿಸಿದೆ ಕಳೆದ ವರ್ಷ. ಅದೇ ರೀತಿ ನಾವು ಮೈಸೂರು ಜಿಲ್ಲೆಯನ್ನು ತಗೊಂಡಾಗ ಮೈಸೂರು ಜಿಲ್ಲೆ ಕಳೆದ 5 ವರ್ಷಗಳಲ್ಲಿ ಟಾಪ್ 10ನಲ್ಲಿದೆ. ನಂಬರ್ ಆಫ್ ಆಕ್ಸಿಡೆಂಟ್ಸ್ ಆಗಿರ್ಬೋದು, ನಂಬರ್ ಆಫ್ ಇಂಜುರೀಸ್ ಆಗಿರ್ಬೋದು. ಕಳೆದ ವರ್ಷ 170ಕ್ಕೂ ಹೆಚ್ಚು ಸಾವುಗಳು ನಮ್ಮ ಜಿಲ್ಲೆಯಲ್ಲಿ ಉಂಟಾಗಿದೆ. ಅದಕ್ಕೆ ಸುಪ್ರೀಂ ಕೋರ್ಟ್ ಕಮಿಟಿ ಚೇರ್ಮನ್ ಅವರು ಕೂಡ ಮೈಸೂರು ಜಿಲ್ಲೆಗೆ ಒನ್ ಆಫ್ ದ ಆಕ್ಸಿಡೆಂಟ್ ಪ್ರೌನ್ ಡಿಸ್ಟ್ರಿಕ್ಟ್ ಅಂತ ಹೇಳ್ಬಿಟ್ಟು ಅವರು ಕೂಡ ಕಳೆದ ತಿಂಗಳು ಮೈಸೂರಿಗೆ ಭೇಟಿ ಕೊಟ್ಟು ತಮ್ಮ ಮಾರ್ಗದರ್ಶನವನ್ನು ನಮಗೆ ನೀಡಿರ್ತಾರೆ. ಈ ಒಂದು ರಸ್ತೆ ಅಪಘಾತಗಳನ್ನು ನಾವು ಯಾವ ರೀತಿ ಕಡಿಮೆ ಮಾಡಬಹುದು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಒಂದು ಕ್ರಿಯಾ ಯೋಜನೆಯನ್ನು ರೂಪಿಸಿ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಅಪಘಾತಗಳು ಸಂಭವಿಸುವಂತಹ ಸ್ಥಳಗಳಲ್ಲಿ ರಿಮಿಡಿಯಲ್ ಮೆಜರ್ಸ್ ಏನೇನು ತಗೋಬಹುದು ನಾವು ಅಪಘಾತವನ್ನು ತಡೆಗಟ್ಟಲಿಕ್ಕೆ. ಈಗ ನಾವು ಬ್ಲ್ಯಾಕ್ ಸ್ಪಾಟ್ ಅಂತ ಹೇಳ್ತೀವಿ, ತಮಗೆಲ್ಲ ಮಾಹಿತಿ ಇರಬಹುದು. ಒಂದು 500 ಮೀಟರ್ ಸ್ಟ್ರೆಚಲ್ಲಿ 5ಕ್ಕೂ ಹೆಚ್ಚು ಸಾವು ನೋವುಗಳು ಮತ್ತು ಮೋರ್ ದ್ಯಾನ್ 10 ಆಕ್ಸಿಡೆಂಟ್ಸ್ ಆದಾಗ ಅಂಥ ಸ್ಥಳವನ್ನು ನಾವು ಬ್ಲ್ಯಾಕ್ ಸ್ಪಾಟ್ ಅಂತ ಗುರುತಿಸ್ತೀವಿ. ನಮ್ಮ ಜಿಲ್ಲೆಯಲ್ಲಿ NHAI ನ್ಯಾಷನಲ್ ಹೈವೇಲಿ 17 ಬ್ಲ್ಯಾಕ್ ಸ್ಪಾಟ್ಗಳು ಪೆಂಡಿಂಗ್ ಇದೆ. ಅದೇ ರೀತಿ PWD ವತಿಯಿಂದ 3 ಬ್ಲ್ಯಾಕ್ ಸ್ಪಾಟ್ಗಳು ಪೆಂಡಿಂಗ್ ಇದೆ. 3 ಬ್ಲ್ಯಾಕ್ ಸ್ಪಾಟ್ಗಳು ಪೆಂಡಿಂಗ್ ಇದೆ. ಮತ್ತೆ ಅದನ್ನು ಕ್ರಮೇಣವಾಗಿ ಆ ಬ್ಲ್ಯಾಕ್ ಸ್ಪಾಟ್ ಅನ್ನು ರಿಮೂವ್ ಮಾಡುವಂಥ ಕಾರ್ಯವನ್ನು PWD ಮತ್ತು ಜಿಲ್ಲಾಧಿಕಾರಿಗಳ ನೇತೃತ್ವದಲ್ಲಿ ಎಲ್ಲ ಸ್ಟೇಕ್ ಹೋಲ್ಡಿಂಗ್ ಡಿಪಾರ್ಟ್ಮೆಂಟ್ ಸಹಯೋಗದಿಂದ ನಾವು ಮಾಡ್ತೀವಿ. ಈ ಒಂದು ರಸ್ತೆ ಸುರಕ್ಷತಾ ಮಾಸಾಚರಣೆ ತಿಂಗಳಲ್ಲಿ ನಾವುಗಳು ಈ ಒಂದು ತಿಂಗಳ ಅವಧಿಯಲ್ಲಿ ಶಾಲಾ ಕಾಲೇಜುಗಳಿಗೆ ಭೇಟಿ ಕೊಟ್ಟು ಯುವ ಜನತೆಗೆ, ತಮಗೆಲ್ಲ ಗೊತ್ತಿದೆ, ಅತಿ ಹೆಚ್ಚು ರಸ್ತೆ ಅಪಘಾತದಲ್ಲಿ ಗಾಯಾಳುಗಳಾಗಿರಬಹುದು, ಮೃತಪಟ್ಟವರು 25ರಿಂದ 40 ವಯಸ್ಸಿನ ಯುವ ಪೀಳಿಗೆ ಇರುವುದರಿಂದ ನಾವು ನಮ್ಮ ಕಾಲೇಜ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಶಾಲಾ ಮಕ್ಕಳಿಗೆ ಆಗಿರ್ಬೋದು, ಈ ಒಂದು ಅತಿ ವೇಗದ ಚಾಲನೆ, ಆಮೇಲೆ ನಾಟ್ ಯೂಸಿಂಗ್ ಹೆಲ್ಮೆಟ್ಸ್, ಡ್ರಿಂಕ್ ಆ್ಯಂಡ್ ಡ್ರೈವ್ ಆಗಿರ್ಬೋದು, ಓವರ್ ಸ್ಪೀಡಿಂಗ್, ಆಮೇಲೆ ಈಗೆಲ್ಲ ಬ್ಲೂಟೂತ್ ಡಿವೈಸ್ಗಳನ್ನು ಕಿವಿಯಲ್ಲಿ ಹಾಕೊಂಡ್ಬಿಟ್ಟು ಏಕಾಗ್ರತೆಯನ್ನು ಕಳೆದುಕೊಂಡ್ಬಿಟ್ಟು ಚಾಲನೆಯನ್ನು ಮಾಡ್ತಾರೆ. ಆಮೇಲೆ KSRTC ಡಿಪಾರ್ಟ್ಮೆಂಟ್ಸ್ಗಳ ಜೊತೆಗೂ ಕೂಡ ಕಾರ್ಯಕ್ರಮಗಳನ್ನು ಮಾಡ್ತೀವಿ. ಈ ರೀತಿ ಆಮೇಲೆ ಇವತ್ತು ನಾವು ಐ ಕ್ಯಾಂಪನ್ನು ಕೂಡ ಮಾಡಿದ್ದೀವಿ. ಯಾರ್ಯಾರು ವಾಹನ ಚಾಲಕರಿದ್ದಾರೆ ಅವರಿಗೆ ಫ್ರೀ ಐ ಕ್ಯಾಂಪನ್ನು ಕೂಡ ಇವತ್ತು ಹಮ್ಮಿಕೊಂಡಿದ್ದೀವಿ. ಅದೇ ರೀತಿ ಬ್ಲಡ್ ಟೆಸ್ಟ್, ಅವ್ರದ್ದು ಬ್ಲಡ್ ಡೊನೇಷನ್ ಕ್ಯಾಂಪನ್ನು ಕೂಡ ಮಾಡ್ತೀವಿ. ಆಮೇಲೆ ಗೋಲ್ಡನ್ ಅವರ್ ಸಂಬಂಧಪಟ್ಟಂತೆ, ಫಸ್ಟ್ ಏಡ್ ಸಂಬಂಧಪಟ್ಟಂತೆ ಸೆಷನ್ಗಳನ್ನು ಕಂಡಕ್ಟ್ ಮಾಡಿ ಒಟ್ಟಾರೆಯಾಗಿ ರಸ್ತೆ ಅಪಘಾತಗಳನ್ನು ಕಡಿಮೆ ಮಾಡುವ ನಿಟ್ಟಿನಲ್ಲಿ ಸಾರಿಗೆ ಇಲಾಖೆ ಒಂದು ಹೆಜ್ಜೆ ಮುಂದೆನೇ ಇದೆ. ಮುಂದಿನ ದಿನಗಳಲ್ಲಿ ಅಪಘಾತದ ಪ್ರಮಾಣವನ್ನು ಗಣನೀಯವಾಗಿ ಕಡಿಮೆ ಮಾಡಲಿಕ್ಕೆ ಶತಾಯಗತ ಪ್ರಯತ್ನ ಕೂಡ ಮಾಡ್ತೀವಿ. ಇದು ನಮ್ಮ ರಸ್ತೆ ಸುರಕ್ಷತೆ ಸಂಬಂಧಪಟ್ಟಂತೆ ಈ ತಿಂಗಳು ನಾವು ಕಾರ್ಯರೂಪವನ್ನು ಹಮ್ಮಿಕೊಂಡಿದ್ದು, ಮುಂದಿನ ದಿನಗಳಲ್ಲೂ ಕೂಡ ಕಾರ್ಯಕ್ರಮಗಳು ಹಮ್ಮಿಕೊಂಡು ಯಶಸ್ವಿಯಾಗಿ ಕಾರ್ಯಕ್ರಮ ನಡೆಸಿಕೊಡ್ತೀವಿ. ನಾಗರಿಕ ವೇದಿಕೆ ಪೂರ್ಣ ಪ್ರಜ್ಞಾ ವಿದ್ಯಾಕೇಂದ್ರ ಆಂಗ್ಲ ಮಾಧ್ಯಮ ಪೂರ್ವ ಕಿರಿಯ ಮತ್ತು ಹಿರಿಯ ಪ್ರಾಥಮಿಕ ಶಾಲೆಯ ಶಾಲಾ ವಾರ್ಷಿಕೋತ್ಸವ ಕಾರ್ಯಕ್ರಮ ಆದಿಶಕ್ತಿ ಬಂದಂತಮ್ಮ ಕಾಳಮ್ಮ ಸಮುದಾಯ ಭವನದಲ್ಲಿ ಯಶಸ್ವಿಯಾಗಿ ನಡೆಯಿತು. ಶಾಸಕರಾದ TS ಶ್ರೀವತ್ಸ ಅವರು ಜ್ಯೋತಿ ಬೆಳಗಿಸುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಯಾವ ಪುಸ್ತಕದಲ್ಲಿ ವಿವೇಕಾನಂದರ ಬಗ್ಗೆ ಏನೇನು ಹೇಳಿದ್ದಾರೆ ಅಂತ ನೋಡಿ ಇವತ್ತು ಮೈಸೂರಿಗೆ
ಕಳೆದ ಬಾರಿ ನಮಗೆ ಪ್ರಶಸ್ತಿಯನ್ನು ತೆಗೆದುಕೊಟ್ಟಿದ್ದಾನೆ. ಇನ್ನೂ 2ನೇ ಕ್ಲಾಸಿನ ಪುಟ್ಟ ಬಾಲಕ, 2ನೇ ಕ್ಲಾಸಿನ ಬಾಲಕನಿಗೆ ಅವರ ಮನೆಯಲ್ಲಿ ಅವರ ತಂದೆ ತಾಯಿ, ಅವರ ಅಜ್ಜ ಅಜ್ಜಿ ಎಲ್ಲ ಸೇರಿಕೊಂಡು ಭಾನುವಾರದಿಂದ ಶನಿವಾರದವರೆಗೆ ಯಾವ್ಯಾವತ್ತು ಯಾವ್ಯಾವ ದೇವ್ರ ಬಗ್ಗೆ ಸ್ತುತಿಸ್ಬೇಕು ಅಂತೇಳಿ ಆ ಹುಡುಗನಿಗೆ ಹೇಳಿಕೊಟ್ಟಿದ್ರು. ಸುಮಾರು 160 ಶ್ಲೋಕಗಳನ್ನು ಆ ಹುಡುಗನಿಗೆ ಕಲಿಸಿದ್ದಾರೆ. ಅವರ ಏಜಿನ ಆ ಒಂದು ಕಾಂಪಿಟೇಷನ್ನಲ್ಲಿ ಭಾಗವಹಿಸಿದರೆ ಅವನಿಗೆ ಕೊಟ್ಟಂಥ 30 ನಿಮಿಷದಲ್ಲಿ 150 ಶ್ಲೋಕಗಳನ್ನು ಹೇಳೋ ಮುಖಾಂತರ ಇವತ್ತು ಆ ಹುಡುಗ ಮೈಸೂರಿನ ಆ ಹುಡುಗ ವಿಶ್ವ ದಾಖಲೆಗೆ ಪಾತ್ರನಾಗಿದ್ದಾನೆ. ಅವನು 2ನೇ ಬಂದಿದೆ. ಬಳಿಕ ಹಿರಿಯ ನಾಗರಿಕರುಗಳಿಗೆ ಸನ್ಮಾನ, ಶಾಲಾ ಮಕ್ಕಳಿಗೆ ಬಹುಮಾನ ವಿತರಣೆ ಮಾಡಲಾಯಿತು. ನಂತರ ಶಾಲಾ ಮಕ್ಕಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನಡೆಸಲಾಯಿತು. ಇದೇ ಸಂದರ್ಭದಲ್ಲಿ ರೀನಾ ಜಾರ್ಜ್, ಬಿಪಿ ಪುಟ್ಟಸ್ವಾಮಿ, ಬಿ ಶ್ರೀಕಾಂತ್, ಪೂರ್ಣಪ್ರಜ್ಞಾ ವಿದ್ಯಾಕೇಂದ್ರದ ಅಧ್ಯಕ್ಷರಾದ ಜೆ ಲೋಕೇಶ್, ಶಾಲೆಯ ಶಿಕ್ಷಕ ವೃಂದದವರು, ಶಾಲೆಯ ವಿದ್ಯಾರ್ಥಿಗಳು ಸೇರಿದಂತೆ ಹಲವು ಗಣ್ಯರು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು. ತೋಟಗಾರಿಕೆ ಇಲಾಖೆ ಹಾಗೂ ತೋಟಗಾರಿಕೆ ಮಹಾವಿದ್ಯಾನಿಲಯ ಮತ್ತು ಆಕಾಶವಾಣಿ ವತಿಯಿಂದ ಹಣ್ಣು ಹೊನ್ನು ಬಾನುಲಿ ಸರಣಿಯಲ್ಲೇ ಉದ್ಘಾಟನಾ ಸಮಾರಂಭ ಕರ್ಜನ್ ಪಾರ್ಕ್ನ ಡಾಕ್ಟರ್ ಎಂಎಚ್ ಮರೀಗೌಡ ಸಭಾಂಗಣದಲ್ಲಿ ಏರ್ಪಡಿಸಲಾಗಿತ್ತು. ಕಾರ್ಯಕ್ರಮವನ್ನು ಬಾಗಲಕೋಟೆ ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾನಿಲಯದ ಕುಲಪತಿಗಳಾದ ಡಾಕ್ಟರ್ ವಿಷ್ಣುವರ್ಧನ ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಕೃಷಿ ಪದ್ಧತಿಯಲ್ಲಿ ರಾಸಾಯನಿಕ ಗೊಬ್ಬರದ ಬಳಕೆ ಕಡಿಮೆ ಮಾಡಿ ಹಸಿರೆಲೆ ಹಾಗೂ ಜೈವಿಕ ಗೊಬ್ಬರಗಳನ್ನು ಸರಿಯಾದ ರೀತಿಯಲ್ಲಿ ಬಳಸಿಕೊಂಡರೆ ಮುಂದಿನ ಪೀಳಿಗೆಗೆ ಉತ್ತಮ ಕೃಷಿ ಭೂಮಿ ಹಾಗೂ ಉತ್ತಮ ಪರಿಸರವನ್ನು ನೀಡಬಹುದು ಎಂದರು. ಕೃಷಿ ಭೂಮಿಯನ್ನು ಬೇರೆ ಬೇರೆ ಉದ್ಯಮಗಳಿಗೆ ಅತಿಯಾಗಿ ಬಳಸಿಕೊಳ್ಳುತ್ತಿದ್ದು ಪ್ರತಿ ವರ್ಷವೂ ಕೃಷಿ ಭೂಮಿ ವಿಸ್ತೀರ್ಣ ಕಡಿಮೆಯಾಗುತ್ತಿದೆ. ಇಂದಿನ ಯುವಕರು ಕೃಷಿ ಭೂಮಿ ಇದ್ದರೂ ಪಟ್ಟಣದ ಕಡೆಗೆ ಮುಖ ಮಾಡಿದ್ದಾರೆ ಎಂದು ಬೇಸರವನ್ನು ವ್ಯಕ್ತಪಡಿಸಿದರು. 1950ರಲ್ಲಿ ನಮ್ಮ ಆಹಾರ ಉತ್ಪಾದನೆ ಜನಸಂಖ್ಯೆ ಯಾವ ಮಟ್ಟದಲ್ಲಿತ್ತು, ಇವತ್ತು ಯಾವ ಮಟ್ಟದಲ್ಲಿದ್ದೀವಿ ಅಂತ. 1950ರಲ್ಲಿ ನಮ್ಮ ಆಹಾರ ಉತ್ಪಾದನೆ ಕೇವಲ 50 ಮಿಲಿಯನ್ ಟನ್ ಇತ್ತು. ಅವತ್ತಿನ ಜನಸಂಖ್ಯೆ 36 ಕೋಟಿ ಇತ್ತು. ಅದೇ ರೀತಿ ತೋಟಗಾರಿಕೆ ಬೆಳೆಗಳ ಉತ್ಪಾದನೆ ಕೇವಲ 25 ಟನ್ ಇತ್ತು. ಆದರೆ ಇವತ್ತು ಅವತ್ತು ಆಹಾರದ ಹಾಹಾಕಾರ ಇತ್ತು. ಆ ಆಹಾರದ ಹಾಹಾಕಾರದಲ್ಲಿ ನಾವು ಉತ್ಪಾದನೆ ಜಾಸ್ತಿ ಮಾಡಬೇಕಾದಂತ ಅನಿವಾರ್ಯತೆ ಇತ್ತು. ಆ ನಿಟ್ಟಿನಲ್ಲಿ ಈ ಏನು ನಮ್ಮ ಹಸಿರು ಕ್ರಾಂತಿ ಬಂತು, ಹಸಿರು ಕ್ರಾಂತಿ ಮುಖಾಂತರ ಸಾಕಷ್ಟು ಯೋಜನೆಗಳ ಅನುಷ್ಠಾನಗಳ ಮುಖಾಂತರ ಇವತ್ತು ನಾವು ಆಹಾರ ಉತ್ಪಾದನೆಯಲ್ಲಿ ನಾವು ಸೆಲ್ಫ್ ಸಫಿಷಿಯನ್ಸಿನ ನಮಗೆ ಬೇಕಾದಂತ ಆಹಾರವನ್ನು ನಾವು ಉತ್ಪಾದನೆ ಮಾಡೋದ್ರಲ್ಲಿ ಇವತ್ತು 350 ಟನ್, ಇವತ್ತು ಹೆಚ್ಚು ಕಡಿಮೆ 148 ಕೋಟಿಗಳ ಜನ ಇದ್ರು ನಾವು ಆ ಒಂದು ಎಲ್ಲರಿಗೂ ಆಗುವಷ್ಟು ಅಂತ ಆಹಾರವನ್ನ ನಾವು ಇವತ್ತು ಉತ್ಪಾದನೆಯನ್ನ ಮಾಡ್ತಾ ಇದ್ವಿ. ಅದೇ ರೀತಿ ತೋಟಗಾರಿಕೆಯಲ್ಲಿ ನಾವು ಕೇವಲ 25 ಮಿಲಿಯನ್ ಟನ್ ಇದ್ದಿದ್ದು ಇವತ್ತು 367 ಟನ್ ಅಷ್ಟು ಉತ್ಪಾದನೆಯನ್ನು, ಅಂದ್ರೆ ತೋಟಗಾರಿಕಾ ಉತ್ಪಾದನೆ ಕೃಷಿಗಿಂತಲೂ ಹೆಚ್ಚಿನ ಉತ್ಪಾದನೆಯಿಂದ ನಾವು ಸಾಧನೆಯನ್ನ ಮಾಡ್ತಾ ಇದ್ದೀವಿ. ಇಲ್ಲಿ ಇವತ್ತು ನಾನು ತೋಟಗಾರಿಕೆ, ಯಾಕೆಂದ್ರೆ ಇವತ್ತು ಕೃಷಿನಲ್ಲಿ ಇವತ್ತು ನಾವು ಸಫಿಷಿಯನ್ಸಿನ ಸಾಧನೆ ಮಾಡಿದ್ದೀವಿ. ತೋಟಗಾರಿಕೆ ಬಗ್ಗೆ ನಾವು ಯಾಕೆಂದ್ರೆ ಹಣ್ಣು ಕಾರ್ಯಕ್ರಮದ ಒಂದು ಸರಣಿಯನ್ನ ಪ್ರಾರಂಭ ಮಾಡ್ತಾ ಇರೋದ್ರಿಂದ ಹಣ್ಣು ಯಾವತ್ತು ಒಂದಾಗಬೇಕು ಅಂದ್ರೆ ತೋಟಗಾರಿಕೆ ಒಂದಾದಾಗ ಮಾತ್ರ ಸುಸ್ಥಿರತೆಯನ್ನ ನಾವು ಕಾಣಬಹುದು ಅಂತ ಒಂದು ದೃಷ್ಟಿಯಿಂದ ನಾವು ಇವತ್ತು ತೋಟಗಾರಿಕಾ ಬೆಳೆಗಳಲ್ಲಿ ನಾವು ಕೃಷಿ ಬೆಳೆಗಳನ್ನ ತಗೊಂಡ್ರೆ ಏನು ಏರಿಯಾ ವಿಸ್ತೀರ್ಣ ಬೆಳೀತಕ್ಕಂಥ ಪ್ರದೇಶ ಪ್ರತಿ ವರ್ಷ ಕಡಿಮೆ ಆಗ್ತಾ ಇದೆ. ಯಾಕೆ ಅಂದ್ರೆ ಕೃಷಿ ಭೂಮಿಯನ್ನ ಬೇರೆ ಬೇರೆ ಉದ್ದೇಶಗಳಿಗೋಸ್ಕರ ಅದನ್ನ ನಾವು ಕನ್ವರ್ಟ್ ಮಾಡ್ತಾ ಇರೋದ್ರಿಂದ ಲ್ಯಾಂಡ್ ರೋಡ್ಸ್ಗಳಾಗಿರ್ಬೋದು, ಬೇರೆ ಬೇರೆ ಸೈಟ್ ಮಾಡ್ತಾ ಇರತಕ್ಕಂಥದ್ದಾಗಿರ್ಬೋದು, ಅಥವಾ ಯಾವುದೇ ರೀತಿಯಾದಂಥ ನಗರೀಕರಣ ಆಗಿರ್ಬೋದು, ಇಂಡಸ್ಟ್ರಿಯಲೈಸೇಷನ್ ಆಗಿರ್ಬೋದು, ಈ ಎಲ್ಲ ಉದ್ದೇಶದಿಂದ ಕೃಷಿ ಭೂಮಿ ಕಡಿಮೆ ಆಗ್ತಾ ಇದೆ.
ಕಾರ್ಯಕ್ರಮದಲ್ಲಿ ತೋಟಗಾರಿಕೆ ಇಲಾಖೆಯ ಜಂಟಿ ನಿರ್ದೇಶಕರಾದ ಡಾ ಎಚ್ಎಂ ನಾಗರಾಜ್, ಆಕಾಶವಾಣಿ ಕಾರ್ಯಕ್ರಮ ನಿರ್ವಾಹಕರು ಎನ್ ಕೇಶವಮೂರ್ತಿ ಹಾಗೂ ರೈತರು, ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಸುತ್ತೂರು ಗ್ರಾಮದಲ್ಲಿ ಇತಿಹಾಸ ಪ್ರಸಿದ್ಧಿಯುಳ್ಳ ಸುತ್ತೂರು ಜಾತ್ರಾ ಮಹೋತ್ಸವ ಇದೇ ತಿಂಗಳು ಜನವರಿ 15ರಿಂದ 20ರವರೆಗೆ ಸುತ್ತೂರು ಜಾತ್ರಾ ಮಹೋತ್ಸವ ವಿಜೃಂಭಣೆಯಿಂದ ಜರುಗಲಿದ್ದು, ಈ ಜಾತ್ರಾ ಮಹೋತ್ಸವ ಸಾರ್ವಜನಿಕರಿಗೆ ಬರುವಂಥ ಭಕ್ತಾದಿಗಳಿಗೆ ಜಾಗೃತಿ ಮೂಡಿಸುವ ಜಾತ್ರೆಯಾಗಿದೆ ಎಂದು ಜಾತ್ರಾ ಮಹೋತ್ಸವ ಸಮಿತಿಯ ಕಾರ್ಯದರ್ಶಿಗಳಾದ ಮಂಜುನಾಥ್ ಹಾಗೂ ಉದಯಕುಮಾರ್ ಶಿವಕುಮಾರ್ ದಾಸೋಹ ಸಮಿತಿಯ ಕಾರ್ಯದರ್ಶಿ ಬೊಕ್ಕಳ್ಳಿ ಪ್ರೊಫೆಸರ್ ಸುಬ್ಬಪ್ಪರವರು ಸುದ್ದಿಗಾರರಿಗೆ ಜಾತ್ರಾ ಮಹೋತ್ಸವ ಕುರಿತು ವಿವರ ನೀಡಿದರು. ನಂಜನಗೂಡು ತಾಲೂಕು ವರುಣ ವಿಧಾನಸಭಾ ಕ್ಷೇತ್ರಕ್ಕೆ ಸೇರುವ ಸುತ್ತೂರು ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವವು ಜನವರಿ 15ರಿಂದ 20ರವರೆಗೆ ಶ್ರೀ ಕ್ಷೇತ್ರ ಪೀಠಾಧಿಪತಿಗಳಾದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯದಲ್ಲಿ ಜರುಗಲಿದ್ದು, ನಂಜನಗೂಡು ತಾಲೂಕಿನ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ನಡೆಯುವ ಜಾತ್ರಾ ಮಹೋತ್ಸವ ಮೈಸೂರು ಭಾಗದ ಅತಿದೊಡ್ಡ ಜಾತ್ರಾ ಮಹೋತ್ಸವ ಆಗಿದ್ದು, 5 ದಿನಗಳ ಕಾಲ ವೈವಿಧ್ಯಮಯ ಕಾರ್ಯಕ್ರಮಗಳು ನಡೆಯಲಿವೆ ಎಂದರು. ಶಿವಗಳು ತಮ್ಮ ತಪಸ್ಥಿತಿಯಿಂದ ಜಾಗೃತ ಧರ್ಮ ಕೇಂದ್ರವನ್ನಾಗಿ ನೆಲೆಗಳಿಸಿದರು. ಅಂದಿನಿಂದ ಪೂಜ್ಯರು ಸಂಸ್ಥಾಪಿಸಿದ ಶ್ರೀಮಠ ಸಹಸ್ರಾರು ವರ್ಷಗಳಿಂದ ಜನತೆಯ ಸಮಗ್ರ ಉನ್ನತಿಗಾಗಿ ಜ್ಞಾನದಾಸೋಹ ಕೈಂಕರ್ಯವನ್ನು ನಡೆಸುತ್ತಾ ಬಂದಿದೆ. ಶ್ರೀಮಠದ ಎಲ್ಲ ಪೂಜ್ಯ ಜಗದ್ಗುರುಗಳು ತಮ್ಮ ಅನುಪಮ ತಪೋಂಸ್ಕಾರದಿಂದ ಲೋಕೋದ್ಧಾರಕ ಸೇವಾ ಕಾರ್ಯಗಳನ್ನು ಕೈಗೊಂಡಿದ್ದಾರೆ. ಪರಮ ಪೂಜ್ಯ ಜಗದ್ಗುರು ರಾಜೇಂದ್ರ ಮಹಾಸ್ವಾಮಿಗಳು ಅವರಿಂದ ಸ್ಥಾಪಿತವಾದಂತಹ JSS ಮಹಾವಿದ್ಯಾಪೀಠ ಮತ್ತು ಅದರ ಅಂಗಸಂಸ್ಥೆಗಳು ಇಂದು ದೇಶ ವಿದೇಶಗಳಲ್ಲಿ ಧರ್ಮ, ಸಂಸ್ಕೃತಿ, ಶಿಕ್ಷಣ, ಆರೋಗ್ಯ, ಕೃಷಿ, ಗ್ರಾಮೀಣಾಭಿವೃದ್ಧಿ, ಸಮಾಜ ಸುಧಾರಣೆ ಹೀಗೆ ಮತ್ತು ಹಲವಾರು ಕ್ಷೇತ್ರಗಳಲ್ಲಿ ನಿರಂತರವಾಗಿ ಸೇವಾ ಕಾರ್ಯಗಳನ್ನು ನಡೆಸುತ್ತಾ ಬಂದಿವೆ. ಆದಿ ಜಗದ್ಗುರುಗಳವರ ಜಾತ್ರಾ ಮಹೋತ್ಸವವು ಪ್ರತಿ ವರ್ಷ ಪುಷ್ಯ ಬಹುಳ ದ್ವಾದಶಿಯನ್ನು ಪ್ರಾರಂಭಗೊಂಡು ಮಾಘ ಶುದ್ಧ ಬೆದಿಗೆಯವರೆಗೆ 6 ದಿನಗಳ ಕಾಲ ನೆರವೇರುತ್ತದೆ. ಮಾಘ ಶಿವರಾತ್ರಿಯಂದು ರಥೋತ್ಸವ, ಮಾಘ ಶುದ್ಧ ಪಾಡ್ಯಮಿಯಂದು ತೆಪ್ಪೋತ್ಸವ ಜರುಗುತ್ತವೆ. ಈ ಸಂಭ್ರಮದ ಜಾತ್ರೆಯಲ್ಲಿ ಜನತೆಯ ಸರ್ವಾಂಗೀಣ ಪ್ರಗತಿಗೆ ಪೂರಕವಾದಂತಹ ಹಲವಾರು ವೈವಿಧ್ಯಮಯ ಕಾರ್ಯಕ್ರಮಗಳು ಜರುಗುತ್ತವೆ. ಈ ಎಲ್ಲ ಕಾರ್ಯಕ್ರಮಗಳು ಪೂಜಾ ಕೈಂಕರ್ಯಗಳು ಭಕ್ತಾದಿಗಳಿಂದ, ಸೇವಾದಾರಗಳಿಂದ, ಸಾರ್ವಜನಿಕರು, ಸಂಘ ಸಂಸ್ಥೆಗಳು ಹಾಗೂ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ವಿವಿಧ ಇಲಾಖೆಗಳ ಸಹಕಾರದಿಂದ ನಡೆಯುತ್ತಾ ಇದೆ. ಆದಿ ಜಗದ್ಗುರು ಶಿವರಾತ್ರಿ ಶಿವಯೋಗಿಗಳವರ ಜಾತ್ರಾ ಮಹೋತ್ಸವವು ಈ ವರ್ಷ ಜನವರಿ 15 ಗುರುವಾರದಿಂದ 20ನೇ ಮಂಗಳವಾರದವರೆಗೆ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಅವರ ಆಶೀರ್ವಾದದಲ್ಲಿ ನೆರವೇರಲಿದೆ. ಕೃಷಿ ಕ್ಷೇತ್ರದಲ್ಲಿನ ಪ್ರಮುಖ ತಂತ್ರಜ್ಞಾನಗಳನ್ನು ರೈತರಿಗೆ ಪರಿಚಯಿಸಲು ಸಾಂಪ್ರದಾಯಿಕ ಹಾಗೂ ಆಧುನಿಕ ಕೃಷಿ ಪದ್ಧತಿಗಳನ್ನು ಹಮ್ಮಿಕೊಳ್ಳಲಾಗಿದೆ. 2026 ಅಂತಾರಾಷ್ಟ್ರೀಯ ರೈತ ಮಹಿಳಾ ವರ್ಷ ಎಂದು ಘೋಷಣೆ ಮಾಡಿರುವುದರ ಪ್ರಯುಕ್ತ ಮುಂದಿನ ಪೀಳಿಗೆಯ ಕೃಷಿಯಲ್ಲಿ ಮಹಿಳೆಯ ಪಾತ್ರ ಶೀರ್ಷಿಕೆಯಡಿ ಈ ವರ್ಷ ಕೃಷಿ ಮೇಳವನ್ನು ಆಯೋಜಿಸಲಾಗುತ್ತಿದೆ.